ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಮೊದಲನೇ ಬಾರಿಗೆ ಈ ಚಾನಲ್ಗೆ ತಾವೆಲ್ಲರೂ ಕೂಡ ಭೇಟಿಯಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಈ ಚಾನಲಲ್ಲಿ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಯಾರೆಲ್ಲ ಕೆಸೆಟ್ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದ್ದೀರಾ ಎಲ್ಲ ಭಾವಿ ಸಹಾಯಕ ಪ್ರಾಧ್ಯಾಪಕರುಗಳಿಗೆ ನಮ್ಮ ಚಾನಲ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಸ್ನೇಹಿತರೆ. ಇಂದಿನ ಈ ವಿಡಿಯೋ ಅತಿ ಪ್ರಮುಖವಾಗಿ ಕೆಸೆಟ್ಗೆ ಸಂಬಂಧಪಟ್ಟಂತೆ ನಿನ್ನೆ ಏನು ನಾವು ಮಾಡಿದ್ದೀವಿ ಒಂದು ವಿಡಿಯೋ, ಆ ಒಂದು ವಿಡಿಯೋದಲ್ಲಿ ತುಂಬ ಸ್ನೇಹಿತರು ಏನಂತ ಹೇಳಿದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಡೌಟ್ಸ್ಗಳನ್ನು ಅವರೆಲ್ಲರೂ ಕೂಡ ಕೇಳಿದ್ರು. ಹಾಗೆಯೇ ಈ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 100 ಅಂಕ ಗಳಿಸುವ ಸುಲಭ ತಂತ್ರಗಳನ್ನು ನಿನ್ನೆಯಷ್ಟೇ ನಾವು ವಿಡಿಯೋ ಮೂಲಕ ತಮಗೆ ಎಲ್ಲ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ವಿ ಸ್ನೇಹಿತರೆ. ಮುಂದುವರಿಯುತ್ತಾ ಈ ಪಾರ್ಟ್ 2 ವಿಡಿಯೋದಲ್ಲಿ ನಾವು ಇಂದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಅತಿ ಮಹತ್ವದ ಒಂದು ಅಂಶಗಳನ್ನು ಹಂಚಿಕೊಳ್ತಾ ಇದ್ದೀವಿ. ಈ ಎಲ್ಲ ಪ್ರಮುಖ ಅಂಶಗಳು ತಮ್ಮ ಕೆಸೆಟ್ ಪರೀಕ್ಷೆಗೆ ಅತ್ಯಮೂಲ್ಯ ಕೊಡುಗೆ ಆಗಬಲ್ಲವು ಸ್ನೇಹಿತರೆ. ಹಾಗಾಗಿ ದಯಮಾಡಿ ಈ ವಿಡಿಯೋನ ತಾವು ಸ್ಕಿಪ್ ಮಾಡದೆ ಕೊನೆ ತನಕ ಮಿಸ್ ಮಾಡಿದೆ ನೋಡಿದರೆ ಖಂಡಿತವಾಗಿಯೂ ಕೂಡ ತಮ್ಮ ಈ ಕೆಸೆಟ್ ಪರೀಕ್ಷೆ ಯಶಸ್ವಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋವನ್ನು ತಮ್ಮ ಎಲ್ಲ ಕೆಸೆಟ್ ಸ್ನೇಹಿತರಿಗೆ ಶೇರ್ ಮಾಡುವುದರ ಮೂಲಕ ಬೆಂಬಲಿಸಿ ಸ್ನೇಹಿತರೆ. ಇನ್ನೇನು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ದಿನ ಬಾಕಿ ಇರುತ್ತೆ. ಇವತ್ತು ಈ ದಿನ ಬಿಟ್ಬಿಟ್ರೆ ನಾಳೆ ಇರೋದೇ 31 ಅಕ್ಟೋಬರ್. ಹಾಗಾಗಿ ನವೆಂಬರ್ 1ಗೆ ತಮಗೆ ಎಕ್ಸಾಮ್ ಇರುತ್ತೆ. ಹಾಗಾಗಿ ನಾವು ಕೌಂಟ್ ಮಾಡಿದಾಗ ಕೇವಲ ಒಂದು ದಿನ ಮಾತ್ರ ತಮ್ಮಲ್ಲಿ ಉಳಿದಿರುತ್ತೆ. ಯಾವುದೇ ರೀತಿ ತಾವು ಭಯಭೀತರಾಗದೆ ಆ ಒಂದು ದಿನವನ್ನು ಯಾವ ಥರ ತಾವು ಯುಟಿಲೈಸ್ ಮಾಡ್ಕೋಬೋದು, ನಿನ್ನೆಯಷ್ಟೇ ನಾವು ಹೇಳಿದ ಹಾಗೆ ನಿಜವಾಗ್ಲೂ ಕೂಡ ತಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ದೇ ಆದರೆ, ತಾವೆಲ್ಲರೂ ಕೂಡ ಪ್ರಿಪೇರ್ ಆಗಿದ್ದೇ ಆದರೆ ನಿಜವಾಗ್ಲೂ ಸ್ನೇಹಿತರೆ ಪೇಪರ್ ಫಸ್ಟಲ್ಲಿ ತಾವು ಅತಿ ಹೆಚ್ಚು ಅಂಕ ಗಳಿಸುವ ಮೂಲಕ ಕೆಸೆಟ್ ಪರೀಕ್ಷೆಯಲ್ಲಿ 100% ತಾವೆಲ್ಲರೂ ಕೂಡ ಕ್ವಾಲಿಫೈ ಆಗ್ತೀರಾ. ಕ್ವಾಲಿಫೈ ಆದ ನಂತರ ನಾವೇನು ನಮ್ಮ ಚಾನಲ್ ಮೂಲಕ ತಮಗೆ ಟ್ರಿಕ್ಸ್ ಮತ್ತು ತಂತ್ರಗಳನ್ನು ಹೇಳಿದ್ದೀವಿ, ಆ ಎಲ್ಲ ತಂತ್ರಗಳು ತಮಗೆ ಉಪಯೋಗವಾಗಿದ್ದರೆ ಖಂಡಿತವಾಗಿಯೂ ಕ್ವಾಲಿಫೈ ಆದ ನಂತರ ನಮ್ಮ ಚಾನಲ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೋಬಹುದು ಸ್ನೇಹಿತರೆ. ಹಾಗೆಯೇ ಇಂದಿನ ಈ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಸ್ನೇಹಿತರೆ, ಈ ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥದ್ದು ಏನು ಮೆಂಟಲ್ ಎಬಿಲಿಟಿ ಅಂತಕ್ಕಂತಹ ಒಂದು ಟಾಪಿಕ್ ಏನಿದೆ, ಇದು ಬಹುತೇಕ ಜನರ ಮನಸ್ಸಿನಲ್ಲಿ ಏನು ಉಳಿದಿದೆ ಅಂತ ಹೇಳಿದರೆ, ನಮ್ಮ ತುಂಬ ಕೆಸೆಟ್ ಸ್ನೇಹಿತರಾಗಿರ್ಬೋದು, ಹಾಗೆಯೇ ಎಲ್ಲ ಸ್ಪರ್ಧಾತ್ಮಕ ನೇಮಕಾತಿ ಪರೀಕ್ಷೆಗಳಲ್ಲಿ ಮೆಂಟಲ್ ಎಬಿಲಿಟಿ ಅಂತಕ್ಕಂತಹ ಒಂದು ವಿಷಯವನ್ನು ಎಲ್ಲರೂ ಕೂಡ ಅತಿ ಕಠಿಣ ಅಂತಕ್ಕಂಥ ಒಂದು ಮೈಂಡ್ಸೆಟ್ನ ಹೊಂದ್ಕೊಂಡು ಅವರೆಲ್ಲರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡುವಂತಹ ಪರಿಸ್ಥಿತಿಗೆ ಬಂದಿರ್ತಾರೆ ಸ್ನೇಹಿತರೆ. ತಮಗೆ ಗೊತ್ತಿದೆಯೋ ಇಲ್ಲವೋ ತಾವು ಒಂದು ಸೂಕ್ಷ್ಮವಾದ ವಿಚಾರವನ್ನು ಗಮನಿಸಬೇಕು. ಈಗ ಏನು ಕೆಸೆಟ್ ಪರೀಕ್ಷೆ ನಡೀತಾ ಇದೆ, ಹಿಂದೆ ಎಲ್ಲ ನಡೆದಿತ್ತು, ಆ ಎಲ್ಲ ಕ್ವಶನ್ ಪೇಪರ್ನ ಒಂದ್ಸರಿ ತಾವು ರಿವೈಸ್ ಮಾಡಿದರೆ ಖಂಡಿತವಾಗಿಯೂ ತಮಗೆ ಅರ್ಥ ಆಗುತ್ತೆ. ಕೆಸೆಟ್ ಪರೀಕ್ಷೆಯಲ್ಲೂ ಕೂಡ ಈ ಮೆಂಟಲ್ ಎಬಿಲಿಟಿ ಅಂತಕ್ಕಂತಹ ಒಂದು ವಿಷಯವು ಅತಿ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ತಾವೆಲ್ಲರೂ ಕೂಡ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನ ನಿನ್ನೆ ಹೇಳಿದ ಹಾಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು 3 ಭಾಗವಾಗಿ ವಿಂಗಡಿಸಬೇಕು ಅಂತ ಹೇಳಿದ್ವಿ. ಅತಿ ಸರಳ, ಹಾಗೆಯೇ ಸರಳ ಮತ್ತು ಕ್ಲಿಷ್ಟಕರವಾದಂತಹ ಪ್ರಶ್ನೆಗಳನ್ನು ಕೊನೆಯಲ್ಲಿ ಬಿಡಿಸಬೇಕು ಅಂತ ಹೇಳಿ. ಹಾಗೆಯೇ ಈ ಕ್ಲಿಷ್ಟಕರ ಪ್ರಶ್ನೆಗಳ ವಿಭಾಗದಲ್ಲಿ ಈ ಮೆಂಟಲ್ ಎಬಿಲಿಟಿ ಅಂತಕ್ಕಂತಹ ಒಂದು ವಿಷಯದ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ತಾವೆಲ್ಲರೂ ಕೂಡ ಕ್ವಶನ್ ಪೇಪರ್ ತಮಗೆ ಎಕ್ಸಾಮ್ ಹಾಲಲ್ಲಿ ಕೊಟ್ಟ ತಕ್ಷಣ ತಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈಸಿಯೆಸ್ಟ್ ಹಾಗೂ ಈಸಿ ಇರ್ತಕ್ಕಂತಹ ಪ್ರಶ್ನೆಗಳನ್ನು ಮೊದಲೇ ಬಾರಿಗೆ ತಾವೆಲ್ಲರೂ ಕೂಡ ಸಾರ್ಟ್ಔಟ್ ಮಾಡ್ತಾ ಹೋಗಬೇಕು. ಕೊನೆಯಲ್ಲಿ ಇಂತಹ ಲಾಂಗೆಸ್ಟ್ ಪ್ರಶ್ನೆಗಳನ್ನು ಏನಿರ್ತವೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಈ ಕ್ಲಿಷ್ಟಕರವಾದ ಪ್ರಶ್ನೆಗಳನ್ನು ತಾವು ಈಸಿಯಾಗಿ ಯಾವ ಥರ ಸಾಲ್ವ್ ಮಾಡ್ಬೋದು ಅಂತಕ್ಕಂತಹ ಒಂದು ಟ್ರಿಕ್ಸ್ ಹಾಗೂ ಟಿಪ್ಸ್ಗಳನ್ನ ಹೇಳಲಾಗುತ್ತೆ ಸ್ನೇಹಿತರೆ. ತಮ್ಮ ಮೈಂಡ್ಸೆಟ್ಟಲ್ಲಿ ಯಾವಾಗಲೂ ಕೂಡ ನೆಗೆಟಿವ್ ಥಾಟ್ನ ಇಟ್ಕೋಬೇಡಿ, ಅದನ್ನು ಬದಿಗಿರಿಸಿ ಒಂದು ಸರಿ ಯೋಚನೆ ಮಾಡಿ. ಮೆಂಟಲ್ ಎಬಿಲಿಟಿ ಅಂತಕ್ಕಂತಹ ಒಂದು ವಿಷಯ ಇಟ್ಸ್ ವೆರಿ ವೆರಿ ಈಸಿ. ಈ ಒಂದು ಮೆಂಟಲ್ ಎಬಿಲಿಟಿ ಅಂತಕ್ಕಂತಹ ಬೇಸಿಕ್ಸ್ನ ತಾವು ಕಲ್ತಿದ್ದೇ ಆದರೆ ನಿಜವಾಗ್ಲೂ ಸ್ನೇಹಿತರೆ ಇದೊಂಥರ ತಮ್ಮ ಪಾಕೆಟ್ ಮನಿ ಇದ್ದ ಹಾಗೆ. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅಂದರೆ ಫಿಕ್ಸ್ಡ್. ಆ ಟಾಪಿಕಲ್ಲಿ ತಾವು ಏನಾದರೂ ಅದರಲ್ಲಿ ಒಂದು ಟ್ರಿಕ್ಸ್ಗಳನ್ನ ತಾವು ಕಲ್ತಿದ್ದೇ ಆದರೆ ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಕ್ಕಂತಹ ಯಾವುದೇ ಕ್ವಶನ್ಸ್ ಆಗಿರ್ಬೋದು ತಾವು ಈಸಿಯಾಗಿ ಸಾಲ್ವ್ನ ಮಾಡ್ತೀರಾ. ಹಾಗೆಯೇ ಮುಂದುವರಿಯುತ್ತಾ
ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಏನು ಬರ್ತಾವಲ್ಲ, ಈ ಪ್ಯಾಸೇಜ್ ಕ್ವಶನ್ಸ್ನ ತಮ್ಮ ಪಾಕೆಟ್ ಮನಿ ಅಂತಾನೆ ತಿಳ್ಕೊಬಹುದು. ಯಾಕಂತ ಹೇಳಿದ್ರೆ ಇದು ಎಲ್ಲ ರಿಸರ್ವ್ ಮಾರ್ಕ್ಸ್ ನಮಗೆ. ಸ್ನೇಹಿತರೆಲ್ಲ ತಾವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಈ ಪರೀಕ್ಷಾ ಭಯ ಅಂತಕ್ಕಂಥದ್ದು ತಮ್ಮ ಎಲ್ಲರ ಮನಸ್ಸಲ್ಲೂ ಒಂದು ಮನೆ ಮಾಡಿರುತ್ತೆ. ಆ ಪರೀಕ್ಷಾ ಭಯವನ್ನು ಹೋಗಲಾಡಿಸಿ ತಾವೆಲ್ಲರೂ ಕೂಡ ವೆರಿ ಕಾನ್ಫಿಡೆಂಟ್ ತಾವು ಎಕ್ಸಾಮ್ ಹಾಲ್ಗೆ ಹೋಗಿದ್ದೇ ಆದರೆ ನಿಜಕ್ಕೂ ಸ್ನೇಹಿತರೆ ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತಹ ಏನು ಪ್ರಶ್ನೆಗಳು ಬರ್ತಾವೋ ಅವೆಲ್ಲವೂ ಕೂಡ ಪಾಕೆಟ್ ಮನಿ ಅಥವಾ ರಿಸರ್ವ್ ಮನಿ ಅಂತ ಹೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಪ್ಯಾಸೇಜಲ್ಲಿ ತಮ್ಮ ಆನ್ಸರ್ ಕೂಡ ಇರುತ್ತೆ. ಹಾಗಾಗಿ ತಾವು ತುಂಬ ಸೂಕ್ಷ್ಮವಾಗಿ ಅತಿ ಜಾಣತನದಿಂದ ಪ್ರಶ್ನೆಯನ್ನು ಸಾಲ್ವ್ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ಅದರಲ್ಲೂ ತಾವು ಹೆಚ್ಚು ಅಂಕ ಗಳಿಸುವಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ಹಾಗೆಯೇ ಇನ್ನೇನು ಪರೀಕ್ಷೆ ಬಂದ್ಬಿಡ್ತು. ಪರೀಕ್ಷೆ ದಿನ ಅಂದ ತಕ್ಷಣನೇ ಕೆಲವೊಂದು ಸ್ನೇಹಿತರಲ್ಲಿ ಏನು ಒಂದು ಮಾನಸಿಕ ಇದು ಇರುತ್ತೆ ಅಂತ ಹೇಳಿದ್ರೆ ಭಾವನೆಗಳು. ಪರೀಕ್ಷೆ ಹತ್ರ ಬರ್ತಾ ಬರ್ತಾ ಹಾಗೆಯೇ ಕೆಲವೊಬ್ಬರಿಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ, ಹಾಗೆಯೇ ಭಯಭೀತರಾಗ್ತಾರೆ. ಸ್ನೇಹಿತರೆ ಒಂದು ಮಾತು, ತಾವು ಪರೀಕ್ಷೆ ಅಂತಕ್ಕಂಥದ್ದನ್ನು ತಾವು ಯಾವತ್ತೂ ಕೂಡ ಪರೀಕ್ಷೆ ಅಂತ ತೆಗೆದುಕೊಳ್ಬೇಡಿ. ಅದನ್ನು ಒಂದು ಹಬ್ಬದ ದಿನವಾಗಿ ಆಚರಿಸಿ. ಯಾಕಂತ ಹೇಳಿದ್ರೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಪರೀಕ್ಷೆಗಳು ಅಂತಕ್ಕಂಥದ್ದು ಒಂದು ಹಬ್ಬದ ರೀತಿ ತಮಗೆ ಭಾವನೆ ಆಗಬೇಕು. ಅಂದರೆ ಪರೀಕ್ಷೆ ಬಂದ ತಕ್ಷಣ ತಾವು ಫುಲ್ ಕಾನ್ಫಿಡೆಂಟ್ ಆಗಿ ಹಬ್ಬದ ಥರ ಆಚರಣೆ ಮಾಡಬೇಕು. ಹಬ್ಬದಲ್ಲಿ ತಾವು ಯಾವ ಥರ ಫುಲ್ ಹ್ಯಾಪಿನೆಸ್ ಆಗಿರ್ತೀರಲ್ಲ ಆ ಥರ ತಾವೆಲ್ಲರೂ ಕೂಡ ಹ್ಯಾಪಿನೆಸ್ ಆಗಿ ಹ್ಯಾಪಿ ಮೂಡಲ್ಲಿ ಇದ್ದರೆ ಖಂಡಿತವಾಗಿಯೂ ತಮ್ಮ ಈ ಪರೀಕ್ಷೆಯಲ್ಲಿ ಯಶಸ್ವಿ ಆಗೋದರಲ್ಲಿ ಯಾರೂ ಕೂಡ ಅಡ್ಡ ಬರೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಹಾಗಾಗಿ ತಾವು ಪರೀಕ್ಷಾ ದಿನ ಗಾಬರಿ ಆಗದೆ ತುಂಬ ಕಾಮ್ ಆಗಿ ವೆರಿ ಕಾನ್ಫಿಡೆಂಟ್ ತಾವು ಈ ಎಕ್ಸಾಮ್ ಹಾಲಲ್ಲಿ ಹೋದ ತಕ್ಷಣವೇ ಆ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡ ತಕ್ಷಣವೇ ತಮ್ಮ ಒಂದು ಮುಖದಲ್ಲಿ ಮಂದಹಾಸವನ್ನು ಬೀರಿ ಆ ಪಾಸಿಟಿವ್ ಥಿಂಕಿಂಗ್ ಮೂಲಕ ನಾವು ಹೇಳಿರ್ತಕ್ಕಂತಹ ನಿನ್ನೆ ವಿಡಿಯೋನ ಈ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾವು ನೀಡಿರ್ತೀವಿ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ದಯಮಾಡಿ ಆ ವಿಡಿಯೋನ ನೋಡಿ. ಈ ವಿಡಿಯೋ ಮೂಲಕ ತಾವು ಅತಿ ಹೆಚ್ಚು ಅಂಕ ಗಳಿಸುವುದರಲ್ಲಿ ಯಾವುದೇ ಕೂಡ ಅನುಮಾನ ಇಲ್ಲ ಸ್ನೇಹಿತರೆ. ಹಾಗಾಗಿ ಮುಂದುವರಿಯುತ್ತಾ, ಪರೀಕ್ಷೆ ನಾಳೆ ಇದೆ, ಹಾಗಿದ್ರೆ ಏನು ಮಾಡಬೇಕು? ಪರೀಕ್ಷೆ ನಾಳೆ ಇದೆ, ಬೆಳಿಗ್ಗೆ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅದೇ ನವೆಂಬರ್ 1 ಇರುತ್ತೆ. ನಾವು ಉದಾಹರಣೆಗೆ ಹೇಳ್ತಾ ಇದ್ದೀವಿ, ನಾಳೆನೇ ಇದೆ ಅಂತ ಹೇಳಿದ್ರೆ ಇವತ್ತಿನ ರಾತ್ರಿ ತಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಥರನಾಗಿ ತಾವು ಸ್ಟಡಿ ಮಾಡಬೇಡಿ ಸ್ನೇಹಿತರೆ. ತಾವು ಆರಾಮಾಗಿರಬೇಕು. ಯಾಕಂತ ಹೇಳಿದರೆ ಪರೀಕ್ಷಾ ವೇಳೆಯಲ್ಲಿ ನಾಳೆ ಪರೀಕ್ಷೆ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ರಾತ್ರಿಗೆ ತಾವು ಹಾಯಾಗಿ ನಿದ್ದೆ ಮಾಡಬೇಕಾಗುತ್ತೆ. ಯಾವುದೇ ಟೆನ್ಷನ್ ಇಟ್ಕೊಳ್ದೇನೆ ಫ್ರೀ ಮೈಂಡೆಡ್ ಆಗಿ ತಾವು ಹ್ಯಾಪಿ ಮೂಡಲ್ಲಿ ತಾವು ಚೆನ್ನಾಗಿ ನಿದ್ದೆ ಮಾಡಿದ್ದೇ ಆದರೆ ನಾಳೆ ಬರ್ತಕ್ಕಂತಹ ಬೆಳಿಗ್ಗೆ ತಾವೇನು ಪರೀಕ್ಷೆಯನ್ನು ಹಾಜರಾಗ್ತೀರಿ ಅಲ್ಲಿ 100% ಶೂರ್ ತಾವು ಪಕ್ಕಾ ರಿಸಲ್ಟ್ನ ಕ್ವಾಲಿಟಿ 100% ಕ್ವಾಲಿಟಿ ರಿಸಲ್ಟ್ನ ತಾವು ತರೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂತ ಹೇಳ್ತೀನಿ ಸ್ನೇಹಿತರೆ ಅಂತ ಹೇಳಿದ್ರೆ ತುಂಬ ಸ್ನೇಹಿತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗಾಬರಿಯಾಗಿ ರಾತ್ರಿ 12-1 ಗಂಟೆಯವರೆಗೂ ಓದಿ ನಾಳೆ ಎಕ್ಸಾಮ್ ಇದೆ ಅಂಥೇಳಿ ಭಯಭೀತರಾಗಿ ಸುಮ್ಮನೆ ತಮ್ಮ ಮೈಂಡ್ಗೆ ಸ್ಟ್ರೆಸ್ನ ಕೊಡ್ತಾರೆ. ಯಾವಾಗ ತಾವು ಮೈಂಡ್ಗೆ ಸ್ಟ್ರೆಸ್ನ ಕೊಡ್ತೀರಿ ಅದು ಎಕ್ಸಾಮ್ ಹಾಲಲ್ಲೂ ಕೂಡ ಆ ನಿದ್ದೆ ಅಂತಕ್ಕಂತಹ ಒಂದು ಮಂಪರ್ ಏನಿರುತ್ತೆ ಆ ನಿದ್ದೆ ಅಲ್ಲಿ ತಮಗೆ ಪರೀಕ್ಷಾ ದಿನ ಕಾಡುತ್ತೆ. ಹಾಗಾಗಿ ತಮ್ಮ ಮೈಂಡ್ ವೆರಿ ಫ್ರೀ ಆಗಿರಬೇಕು, ವೆರಿ ಕೂಲ್ ಆಗಿರಬೇಕು ಅಂತ ಹೇಳಿದರೆ ತಾವು ಆ ಹಿಂದಿನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕಾಗುತ್ತೆ. ಆರೋಗ್ಯ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾರು ಆರೋಗ್ಯಯುತವಾಗಿರ್ತಾರೆ ಅವರು ಖಂಡಿತವಾಗಿಯೂ ಪರೀಕ್ಷೆಯನ್ನು ಚೆನ್ನಾಗಿ ಬರೀತಾರೆ. ಹಾಗೆಯೇ ಮುಂದುವರಿಯುತ್ತಾ, ಕೆಸೆಟ್ ಪರೀಕ್ಷೆಯಲ್ಲಿ ಗೆಲುವು ನಿಮ್ಮದೇ. ಹೌದು, ಯಾಕಂತ ಹೇಳಿದ್ರೆ ನಾವು ಹೇಳಿರ್ತಕ್ಕಂತಹ ನಿನ್ನೆ ವಿಡಿಯೋದಲ್ಲಿ ಏನೇನು ತಂತ್ರಗಳನ್ನು ಹೇಳಿದ್ದೀವಿ ಅವುಗಳನ್ನು ಅಳವಡಿಸಿಕೊಂಡು ಇಂದು ಏನು ಹೇಳ್ತಾ ಇದ್ದೀವಿ ಎಲ್ಲ ತಂತ್ರಗಳನ್ನು ನೀವು ಅಳವಡಿಸಿಕೊಂಡು ಅಲ್ಲಿ OMR ಹಾಳೆಯಲ್ಲಿ ತಾವು ಏನು ಆನ್ಸರ್ನ ಮಾಡ್ತೀರಾ ಆ ಆನ್ಸರ್ ಮಾಡುವ ರೀತಿ ನಿನ್ನೆ ಮತ್ತು ಇವತ್ತು ಹೇಳಿದಂತಹ ಮಾತುಗಳಲ್ಲಿ 100% ತಮ್ಮ ರಿಸಲ್ಟ್ ಇರುತ್ತೆ. ಹಾಗಾಗಿ ಕೆಸೆಟ್ ಪರೀಕ್ಷೆಯಲ್ಲಿ ಗೆಲುವು ನಿಮ್ಮದೇ ಸ್ನೇಹಿತರೆ. ಈ ಗೆಲುವನ್ನು ತಡೆಯುವುದಕ್ಕೆ ಯಾವುದೇ ಶಕ್ತಿಗೆ ಸಾಧ್ಯ ಇಲ್ಲ. ಹಾಗೆಯೇ ತಾವು ಕೆಸೆಟ್ ಕ್ವಾಲಿಫೈ ಆದ ಮೇಲೆ ನಮಗೆ ತಿಳಿಸಿ. ಅಂದರೆ ಈ ನಮ್ಮ ತಂತ್ರಗಳನ್ನು ಉಪಯೋಗಿಸಿಕೊಂಡು ತಾವು ಏನು ಟಿಪ್ಸ್ ಮತ್ತು ಟ್ರಿಕ್ಸನ್ನ ನಾವು ಯೂಸ್ ಮಾಡೋಕ್ಕೆ ತಮಗೆ ಹೇಳಿದ್ದೀವಿ. ಈ ಎಲ್ಲವುಗಳನ್ನು ತಾವು ತಮ್ಮ ಪರೀಕ್ಷೆ ಮೂಲಕ ಬಳಸಿಕೊಂಡು ಯಾರೆಲ್ಲ ಕ್ವಾಲಿಫೈ ಆಗ್ತೀರಿ ಅವರೆಲ್ಲರೂ ಕೂಡ ನಮ್ಮ ಚಾನಲ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬೇಕು ಅಂತಕ್ಕಂತಹ ಒಂದು ಮನವಿ ಸ್ನೇಹಿತರೆ. ಹಾಗಿದ್ರೆ ತಡ ಯಾಕೆ, ಏನು ಯಾವ ಥರ ಪ್ರಶ್ನೆಗಳು ಇರ್ತವೆ ಅಂತಕ್ಕಂಥದ್ದನ್ನು ನಾವು ಇನ್ನೊಮ್ಮೆ ನೋಡ್ತಾ ಹೋಗೋಣ.
ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನಾವು ಹೇಳಿದ್ವಲ್ಲ, ಮೆಂಟಲ್ ಎಬಿಲಿಟಿ ಇಟ್ಸ್ ವೆರಿ ಈಸಿ. ಹೌದು, ಇವಿಷ್ಟು ಮಾಡಿದರೆ ನಿಮಗೆ ನೀವೇ ಬಾಸ್. ಖಂಡಿತ ಯಾರು ಮೆಂಟಲ್ ಎಬಿಲಿಟಿಯನ್ನು ಟ್ಯಾಕಲ್ ಮಾಡ್ತಾರೆ ಅವರಿಗೆ ಅವರೇ ಬಾಸ್. ಯಾಕಂತ ಹೇಳಿದ್ರೆ ಇದು ಪಾಕೆಟ್ ಮನಿ ಥರ ಅಂಕಗಳನ್ನ ಪಡ್ತಕ್ಕಂತಹ ಒಂದು ಪ್ರಶ್ನಾ ವಿಧಾನ ಸ್ನೇಹಿತರೆ. ಎಲ್ಲರೂ ಕೂಡ ಮೆಂಟಲ್ ಎಬಿಲಿಟಿ ಅಂತಕ್ಕಂತಹ ಒಂದು ಪ್ರಶ್ನೆಗಳು ಬಂದ ತಕ್ಷಣ ಏನು ಮಾಡ್ತಾರೆ, ಅವು ನಮ್ದಲ್ಲ ಅಂತಕ್ಕಂಥ ಒಂದು ಮೈಂಡ್ಸೆಟ್ನ ಇಟ್ಕೊಂಡಿರ್ತಾರೆ. ಯಾಕೆ ನಿಮ್ಗಾಗಲ್ಲ? ಎಲ್ರಿಗೂ ಕೂಡ ಸಾಧ್ಯ ಇದೆ ಇದು. ಇಲ್ಲಿ ಮೆಂಟಲ್ ಎಬಿಲಿಟಿ ಅಂತಕ್ಕಂತಹ ಒಂದು ಪುಸ್ತಕ ತಮ್ಮೆಲ್ಲರಲ್ಲೂ ಕೂಡ ಇರಬಹುದು. ಹಾಗೆಯೇ ಹಲವಾರು ವಿಡಿಯೋಗಳನ್ನು ತಾವು ನೋಡ್ತಾನೂ ಇರಬಹುದು. ಅಲ್ಲಿ ಅತಿ ಪ್ರಮುಖವಾಗಿ ತಾವು ಗಮನಿಸಬೇಕಾದಂತಹ ಒಂದು ಕ್ವಶನ್ ಟೈಪ್ಸ್ ಯಾವ ಇರಬೇಕಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಅತಿ ಪ್ರಮುಖವಾದ ಟಾಪಿಕ್ನ ನಾವು ಕೊಟ್ಟಿದ್ದೀವಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ. ಈ ಒಂದು ಟಾಪಿಕ್ಗಳನ್ನು ತಾವು ಪರ್ಫೆಕ್ಟ್ ಆಗಿದ್ದೇ ನಿಜ ಆಗಿದ್ದರೆ 10 ಅಂಕಗಳಿಗೆ 10 ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಯಾವುದೇ ಪರೀಕ್ಷೆ ಆಗಿರಲಿ, ಅದು ಕೆಸೆಟ್ ಆಗಿರ್ಬೋದು, ಬೇರೆ ನೆಟ್ ಆಗಿರ್ಬೋದು, ಹಾಗೆಯೇ TET ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು ಸ್ನೇಹಿತರೆ. ಒಟ್ಟಿನಲ್ಲಿ ತಾವು ಈ ಮೆಂಟಲ್ ಎಬಿಲಿಟಿ ಅಂತಕ್ಕಂಥದ್ದನ್ನು ತುಂಬ ಸಮುದ್ರ ಅಂಥೇಳಿ ತಾವು ಎಲ್ಲ ತಿಳ್ಕೊಬೇಡಿ. ಯಾಕಂತ ಹೇಳಿದ್ರೆ ಇದು ಒಂದು ಚಿಕ್ಕ ಒಂದು ಏನಂತೀವಿ ನಾವು, ಒಂದು ಹಳ್ಳದ ಥರ ತಾವು ಭಾವಿಸ್ಕೋಬೇಕು. ಯಾಕಂತ ಹೇಳಿದ್ರೆ ಇದು ಇಟ್ಸ್ ವೆರಿ ಈಸಿ. ಈ ಟಾಪಿಕ್ನ ತಾವು ನೋಡ್ತಾ ಇದ್ರಿ, ಈ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ತಾವು ನೋಟ್ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ತಮಗೆ ಹೆಲ್ಪ್ ಆಗುತ್ತೆ. ಈ ಒಂದು ಟಾಪಿಕ್ಸ್ಗಳನ್ನು ಯಾರು ಕವರ್ ಮಾಡ್ತೀರಿ 100% ತಮ್ಮ ರಿಸಲ್ಟ್ ಪಕ್ಕಾ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಕೋಡಿಂಗ್ ಮತ್ತು ಡಿಕೋಡಿಂಗ್, ಇದು ಅತಿ ಮುಖ್ಯವಾದಂತಹ ಒಂದು ಪರೀಕ್ಷಾ ವಿಧಾನದಲ್ಲಿ ಕೇಳ್ತಕ್ಕಂಥ ಅತಿ ಹೆಚ್ಚು ಪ್ರಶ್ನೆಗಳು ಇದರಲ್ಲಿ ಬರುತ್ತವೆ. ಹಾಗೆಯೇ ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಅಂದರೆ ದೂರ ಮತ್ತು ಸಮಯ, ದೂರ ಮತ್ತು ಕಾಲ. ಹಾಗೆಯೇ ರೈಲ್ವೆ ಕ್ವಶನ್ಸ್, ರೈಲ್ವೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗೆಯೇ ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಏನು ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತವೆ, ಅವು ಅತಿ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆಯೇ ಸೀಟಿಂಗ್ ಅರೇಂಜ್ಮೆಂಟ್, ಇದು ಎಲ್ಲ ಪರೀಕ್ಷೆಗಳಲ್ಲೂ ತಾವು KS ಇಂದ ಹಿಡಿದು IAS ವರೆಗೂ ಈ ಎಲ್ಲ ಪರೀಕ್ಷೆಗಳಲ್ಲೂ ಕೇಳ್ತಕ್ಕಂತಹ ಅತಿ ಸುಲಭವಾಗಿ ಅಂಕ ಗಳಿಸ್ತಕ್ಕಂತಹ ಒಂದು ಮೆಂಟಲ್ ಎಬಿಲಿಟಿಯ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳು ಇವಾಗಿರ್ತವೆ ಸ್ನೇಹಿತರೆ. ಹಾಗೆಯೇ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು ಆಗಿರ್ಬೋದು. ಹಾಗೆಯೇ ನಂಬರ್ ಸೀರೀಸ್, ಈ 7 ಟಾಪಿಕ್ಗಳು ಇದಾವಲ್ಲ ಸ್ನೇಹಿತರೆ, ಎವರ್ ಗ್ರೀನ್ ಟಾಪಿಕ್ ಇನ್ ಮೆಂಟಲ್ ಎಬಿಲಿಟಿ. ಹಾಗಾಗಿ ತಾವೆಲ್ಲರೂ ಕೂಡ ನೋಟ್ ಮಾಡಿಕೊಂಡು ಇದರ ಕಡೆ ತಾವು ಕಾನ್ಸಂಟ್ರೇಟ್ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ಮೆಂಟಲ್ ಎಬಿಲಿಟಿ ಅಂತಕ್ಕಂಥದ್ದು ತಮ್ಮ ಕೈಯಲ್ಲಿರ್ತಕ್ಕಂತಹ ಪಾಕೆಟ್ ಮನಿ 100% ಶೋರ್ ಸ್ನೇಹಿತರೆ. ಹಾಗಿದ್ರೆ ಯಾವ ಥರನಾಗಿ ಈ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಇರ್ತವೆ, ನಾವೀಗ ಹೇಳಿದ್ವಿ ಈ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ನೋಡಿ, ಈ ಥರನಾದ ಒಂದು ಚಿಹ್ನೆಗಳ ಮೂಲಕ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸ್ನೇಹಿತರೆ. ತ್ರಿಭುಜಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಕೆಲವೊಂದು ಚೌಕಾಕಾರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ಬೋದು. ಈ ಥರ ವೆರೈಟಿ ಟೈಪ್ ಆಫ್ ಡಯಾಗ್ರಾಮ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಟ್ಸ್ ವೆರಿ ವೆರಿ ಈಸಿ. ಹಾಗೆಯೇ ಮುಂದುವರಿಯುತ್ತಾ ಗಣಿತಕ್ಕೆ ಸಂಬಂಧಪಟ್ಟಂತಹ ಒಂದು 2-3 ಪ್ರಶ್ನೆಗಳು ಬರ್ತವೆ, ಅದನ್ನು ಕೂಡ ತಾವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಹಾಗೆಯೇ ಮುಂದುವರಿಯುತ್ತಾ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಿ, ಈಗ ನಾವು ಕೆಲಸಕ್ಕೆ ಸಂಬಂಧಪಟ್ಟಂತ ಹೇಳಿದ್ವಲ್ಲ, ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ. 2 ಪುರುಷರು ಮತ್ತು 3 ಹುಡುಗರು 10 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಬಹುದು. 3 ಪುರುಷರು ಮತ್ತು 2 ಹುಡುಗರು ಅದೇ ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 2 ಪುರುಷರು ಮತ್ತು 1 ಹುಡುಗ ಎಷ್ಟು ದಿನಗಳಲ್ಲಿ ಅದೇ ಕೆಲಸವನ್ನು ಪೂರ್ಣಗೊಳಿಸಬಹುದು ಅಂತಕ್ಕಂತಹ ಒಂದು ಪ್ರಶ್ನೆ ಇಲ್ಲಿದೆ. ಇಂತಹ ಅನೇಕ ಕೆಲಸಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ತಾವು ನೋಡಿರ್ಬೋದು. KPSC SDA ಇಂದ ಹಿಡಿದು FDA ಆಗಿರ್ಬೋದು, PDO ಆಗಿರ್ಬೋದು, VAO ಎಕ್ಸಾಮ್ಸ್ ಆಗಿರ್ಬೋದು ಸ್ನೇಹಿತರೆ, ಗ್ರೂಪ್ C ಎಕ್ಸಾಮ್ಸ್ ಆಗಿರ್ಬೋದು. ಇದು ಪ್ರತಿ ಸರಿ ಕೇಳ್ತಕ್ಕಂತಹ ಎವರ್ ಗ್ರೀನ್ ಟಾಪಿಕ್ ಸ್ನೇಹಿತರೆ. ಎವರ್ ಗ್ರೀನ್ ಮೆಂಟಲ್ ಎಬಿಲಿಟಿಯಲ್ಲಿರ್ತಕ್ಕಂಥ ಎವರ್ ಗ್ರೀನ್ ಟಾಪಿಕ್ ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ. ತಾವೇನು ಮಾಡ್ತೀರಾ, ಕ್ವಶನ್ ಪೇಪರ್ ನೋಡ್ತೀರಾ, ಇದು ನಾನು ನೋಡ್ಕೊಂಡಿಲ್ಲ, ಕಲ್ತಿಲ್ಲ, ಇಷ್ಟೇ ತಾವು ಹೀಗೆ ಮಾಡಿನೇ ತಮ್ಮ ಅಂಕಗಳಲ್ಲಿ ಕಡಿಮೆ ಮಾಡಿಕೊಡ್ತೀರಾ. ಇದನ್ನೇ ತಾವು ಯಾಕೆ ಕಲಿಬಾರ್ದು ಹೇಳಿ? ಇಷ್ಟು ಈಸಿ ಇದೆ, ತಾವು ಯಾಕೆ ಕಲಿಬೋದು? ಒಂದ್ಸರಿ ತಾವು ಶತಪ್ರಯತ್ನ ಮಾಡಿ, ಯಾಕೆ ಆಗಲ್ಲ ಅಂತಕ್ಕಂಥದ್ದನ್ನು ನೋಡಿ. ಹಾಗಾಗಿ ಈ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನಾವು ಇಷ್ಟರಲ್ಲೇ ಕ್ಲಾಸಸ್ಗಳನ್ನು ಸಹ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. ತಾವು ಯಾವುದೇ
ರೀತಿಯ ಭಯಪಡದೆ ಈ ಮೆಂಟಲ್ ಎಬಿಲಿಟಿಯನ್ನು ತಾವು ಸಿದ್ಧಿ ಮಾಡಿಕೊಂಡಿದ್ದೇ ಆದರೆ ಎಂತಹ ಪರೀಕ್ಷೆಗಳು ಇದ್ದರೂ ಕೂಡ ಈಸಿಯಾಗಿ ಫೇಸ್ ಮಾಡ್ಬೋದು ಸ್ನೇಹಿತರೆ. ಹಾಗೆಯೇ ಇಲ್ಲಿ ಮುಂದುವರಿಯುತ್ತಾ ಇಂತಹ ಒಂದು ಪ್ರಶ್ನೆಗಳ ವಿಧಗಳನ್ನು ನಾವು ಇಲ್ಲಿ ಕೊಟ್ಟಿರ್ತೀವಿ. ಇಲ್ಲಿ ನೋಡ್ತಾ ಇದ್ರ ಮುಂದುವರಿಯೋದು. ಇಲ್ಲಿ ನೋಡಿ, ಇಂತಹ ಪ್ರಶ್ನೆಗಳು ಅತಿ ಹೆಚ್ಚಾಗಿ ಕೇಳ್ತಾರೆ. ಕೆಳಗೆ ತೋರಿಸಿರುವ ತ್ರಿಕೋನ, ಚೌಕ ಮತ್ತು ವೃತ್ತವು ಕ್ರಮವಾಗಿ ನಗರ, ಶ್ರಮಶೀಲ ಮತ್ತು ವಿದ್ಯಾವಂತ ಜನರನ್ನ ಪ್ರತಿನಿಧಿಸುತ್ತದೆ. 1ರಿಂದ 4 ಎಂದು ಗುರುತಿಸಲಾದ ಕ್ಷೇತ್ರಗಳಲ್ಲಿ ಯಾವುದು ಕಷ್ಟಪಟ್ಟು ಕೆಲಸ ಮಾಡುವ ನಗರದ ವಿದ್ಯಾವಂತ ಜನರನ್ನ ಪ್ರತಿನಿಧಿಸುತ್ತದೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಕೇಳಲಾಗಿರುತ್ತೆ. ಇಂತಹ ಪ್ರಶ್ನೆಗಳನ್ನ ತಾವೇನ್ ಮಾಡ್ತೀರಿ? ಸ್ಕಿಪ್ ಮಾಡಿಬಿಡ್ತೀರಿ. ಸ್ಕಿಪ್ ಮಾಡಿ ಮುಂದೆ ಹೋಗ್ತೀರಿ. ಹಾಗಾಗಿ ತಮ್ಮ ಯಶಸ್ಸಿನಲ್ಲಿ ಇವೇ ಅಡ್ಡಗಾಲ ಆಗ್ತಾ ಇರೋದು. ಮೆಂಟಲ್ ಎಬಿಲಿಟಿ ಅಂತಕ್ಕಂಥದ್ದನ್ನ ತಾವು ಎಲ್ಲರೂ ಕೂಡ ಏನ್ ಮಾಡಿದ್ದೀರಿ, ಅತಿ ಕಠಿಣವಾದ ಒಂದು ವಿಷಯ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದ್ದೀರ. ನೋಡಿ, ಇಲ್ಲಿ ದಿಕ್ಕಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಎವರ್ಗ್ರೀನ್ ಟಾಪಿಕ್ ಇದು ಕೂಡ ವೆರಿ ಇಂಪಾರ್ಟೆಂಟ್. ದಿಕ್ಕಿಗೆ ಸಂಬಂಧಪಟ್ಟಂತೆ ಪ್ರತಿ ಪರೀಕ್ಷೆಯಲ್ಲೂ ಕೂಡ ತಮಗೆ ಕಡ್ಡಾಯವಾಗಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅದಕ್ಕೆ ತಾವು ಯಾಕೆ ಪ್ರಿಪೇರ್ ಆಗಬಾರ್ದು? ದಿಕ್ಕುಗಳು ಎಷ್ಟಿದಾವೆ? ಪ್ರಮುಖ ದಿಕ್ಕುಗಳು 4 ಇದಾವೆ, ಉಪದಿಕ್ಕುಗಳು 4, ಒಟ್ಟಾಗಿ 8 ದಿಕ್ಕುಗಳು ಇರ್ತವೆ. ಈ 8 ದಿಕ್ಕುಗಳನ್ನು ತಮಗೆ ಗೊತ್ತಿಲ್ವಾ? ಎಲ್ರಿಗೂ ಕೂಡ ಗೊತ್ತಿದೆ, ಆದರೂ ಕೂಡ ತಾವು ನೆಗ್ಲೆಕ್ಟ್ ಮಾಡ್ತೀರಾ. ತಾವು ಮಾಡದಿರ್ತಕ್ಕಂಥ ನೆಗ್ಲಿಜೆನ್ಸಿಯಿಂದ ಏನಾಗುತ್ತೆ, ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ತಮ್ಮ ಒಂದು ಕ್ವಾಲಿಟಿ ಅಂತಕ್ಕಂಥದ್ದು, ತಮ್ಮ ಮಾರ್ಕ್ಸ್ನ ಒಂದು ಮೆರಿಟ್ ಅಂತಕ್ಕಂಥದ್ದು ಕಡಿಮೆನೇ ಆಗ್ತಾ ಇದೆ. ಯಾಕೆ ತಾವು ಇದರ ಬಗ್ಗೆ ಗಮನವನ್ನು ಹರಿಸಬಾರ್ದು ಹೇಳಿ? ಹಾಗೆಯೇ ರೈಲ್ವೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಾವು ಹೇಳಿದ್ವಿ. ನೋಡಿ, ಇಲ್ಲಿ ಒಂದು ಕ್ವಶನ್ಸ್ನ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಒಂದು ಹೊಸ ಎಕ್ಸ್ಪ್ರೆಸ್ ರೈಲು 500 ಆಸನಗಳ ಸಾಮರ್ಥ್ಯವನ್ನು ಹೊಂದಿದೆ. ಅದರಲ್ಲಿ 10% ಕಾರ್ಯನಿರ್ವಾಹಕ ವರ್ಗದಲ್ಲಿದೆ ಮತ್ತು ಉಳಿದವು ಚೇರ್ ಕಾರ್ನಲ್ಲಿದೆ. ಹಾಗೆಯೇ ಪ್ರಯಾಣದ ಸಮಯದಲ್ಲಿ ರೈಲನ್ನು ಅದರ ಸಾಮರ್ಥ್ಯದ 85%ಗೆ ಕಾಯ್ದಿರಿಸಲಾಯಿತು. ಕಾರ್ಯನಿರ್ವಾಹಕ ವರ್ಗವು ಅದರ ಸಾಮರ್ಥ್ಯದ 96%ಗೆ ಕಾಯ್ದಿರಿಸಿದ್ದರೆ ಆ ಪ್ರಯಾಣದಲ್ಲಿ ಎಷ್ಟು ಚೇರ್ ಕಾರ್ ಸೀಟುಗಳು ಖಾಲಿಯಾಗಿದ್ದವು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ನೋಡಿ, ಈ ತರ ರೈಲ್ವೆ ಸಮಸ್ಯೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪ್ರತಿ ಪರೀಕ್ಷೆಯಲ್ಲೂ ಕಡ್ಡಾಯವಾಗಿ ಕೇಳಲಾಗುತ್ತೆ. ಯಾಕೆ ತಾವು ಇದರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು? ಪ್ರತಿ ಸರಿ ಕೆಸೆಟ್ 2020ರಿಂದ ಹಿಡಿದು 21 ಆಗಿರ್ಬೋದು, 22, 23, 24, 25 ಪ್ರತಿ ಸರಿನೂ ಕೇಳ್ತಾರೆ ಸ್ನೇಹಿತರೆ ಇಂಥ ಪ್ರಶ್ನೆಗಳನ್ನ. ತಾವು ಇದನ್ನ ನೆಗ್ಲಿಜೆನ್ಸಿ ಅನ್ಕೊಳ್ಳೇಬೇಡಿ. ಇದರ ಕಡೆ ತಾವು ಗಮನ ಕೊಡ್ರಿ. ಖಂಡಿತವಾಗಿಯೂ ಕೂಡ ತಮ್ಮ ಮೆರಿಟಲ್ಲಿ ಆಕ್ಸೆಸ್ ಆಗುತ್ತೆ. ಹಾಗಾಗಿ ತಾವು ಮೆರಿಟಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವಲ್ಲಿ ಯಾವುದೇ ಕೂಡ ಅನುಮಾನವಿಲ್ಲ. ಹಾಗೆಯೇ ಅತಿ ಪ್ರಮುಖವಾದಂತಹ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ನಾವು ಹೇಳಿದ್ವಿ. ಪ್ಯಾಸೇಜ್ನ ಯಾವ ಥರ ತಾವು ಟ್ಯಾಕಲ್ ಮಾಡ್ಕೋಬೇಕು, ಇದು ಪಾಕೆಟ್ ಮನಿ ಅಂತ ಹೇಳಿ ನಾವು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡ ತಕ್ಷಣ ತಾವು ಏನು ಮಾಡಬೇಕು, 3 ವಿಭಾಗಗಳಾಗಿ ತಾವು ಪ್ರಶ್ನೆ ಪತ್ರಿಕೆಯನ್ನು ವಿಂಗಡಿಸ್ತೀರಿ. ಅದರಲ್ಲಿ ಕೊನೆಯ ಘಟ್ಟದಲ್ಲಿ ಏನು ಅತಿ ಕ್ಲಿಷ್ಟಕರ ಪ್ರಶ್ನೆ ಇರುತ್ತೆ, ಅದರಲ್ಲಿ ಇದು ಒಂದು ಅಂದರೆ ಇದಕ್ಕೆ ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಈ ಒಂದು ಪ್ಯಾಸೇಜ್ಗೆ. ಹಾಗಾಗಿ ತಾವು ಇಂಥ ಪ್ರಶ್ನೆಗಳನ್ನು ಕೊನೆಯಲ್ಲಿ ಇಟ್ಕೋಬೇಕು. ಇನ್ನೊಂದು ಏನು ಮಾಡ್ತಾರೆ ಪರೀಕ್ಷಾರ್ಥಿಗಳು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಪ್ಯಾಸೇಜ್ನ ಮೊದಲು ಓದ್ತಾರೆ. ಪ್ಯಾಸೇಜ್ ಓದೋದ್ರಲ್ಲೇ ತಮ್ಮ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನಂತರ ಏನು ಮಾಡ್ತಾರೆ, ಮತ್ತೆ ಕಡೆಗೆ ಹೋಗ್ತಾರೆ. ಪ್ರಶ್ನೆಗಳನ್ನು ಓದುವುದರಲ್ಲಿ, ಆ ಪ್ಯಾಸೇಜ್ನ ಓದೋದ್ರಲ್ಲಿ ತಮಗೆ ಗೊಂದಲ ಆಗಿ ತಾವು ಆನ್ಸರ್ನ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಕೂಡ ಪ್ಯಾಸೇಜ್ ಎಲ್ಲೇ ಬರಲಿ, ತಾವು ಸೀದಾ ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಕ್ವಶನ್ಸ್ ಕಡೆ ಹೋಗಬೇಕು. ನೋಡಿ, ಇಲ್ಲಿ ಕೊಡಲಾಗಿದೆ. ಲೇಖಕರ ಪ್ರಕಾರ ವಿದೇಶಿಯರ ಬಗ್ಗೆ ಕಲ್ಪನೆಗಳನ್ನು ರೂಪಿಸಲು ಭಾರತೀಯರಿಗೆ ರೂಪಿಸಲು ಯಾವ ಕಾರಣ ನೆರವಾಯಿತು? ಈ ಪ್ರಶ್ನೆಗಳಲ್ಲಿ ಉತ್ತರ ಇರುತ್ತೆ ಸ್ನೇಹಿತರೆ. ಲೇಖಕರ ಪ್ರಕಾರ ವಿದೇಶಿಯರ ಬಗ್ಗೆ ಯಾವ ಥರ ಕಲ್ಪನೆ ಇದೆ ಭಾರತೀಯರಿಗೆ ಅಂತಕ್ಕಂಥದ್ದು ಈ ಪ್ರಶ್ನೆಯ ಒಂದು ಹಿಂಟ್ ಆಗಿರುತ್ತೆ. ಈ ಪ್ರಶ್ನೆಯಲ್ಲಿರ್ತಕ್ಕಂಥದ್ದು ಒಂದು ವಿದೇಶಿಯರ ಬಗ್ಗೆ ಕಲ್ಪನೆಗಳನ್ನು ರೂಪಿಸಲು ಅಂದರೆ ಅವ್ರ ಬಗ್ಗೆ ಹೇಳಬೇಕಂತ ಹೇಳಿದರೆ ಈ ಕೆಳಗಿನ ಯಾವ ಒಂದು ಪ್ರಕಾರದಲ್ಲಿ ನಾವು ಈ ಪ್ಯಾಸೇಜಲ್ಲಿ ನೋಡ್ಬೋದು ಅಂತ ಹೇಳಿದರೆ, ಇದು ಸಾಮಾನ್ಯವಾಗಿ ಇಂಗ್ಲಿಷ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಸ್ನೇಹಿತರೆ. ತಾವು ಏನು ಮಾಡಬೇಕು, ಈ ಪ್ರಶ್ನೆ ನೋಡಿದ ತಕ್ಷಣ ಸೀದಾ ತಾವು ಎಲ್ಲಿ ಹೋಗಬೇಕು, ಈ ಪ್ರಶ್ನೆಯಲ್ಲಿ ನೋಡಿ ವಿದೇಶಿಯರು ಅಂತಕ್ಕಂಥದ್ದು ಒಂದು ಪಾಯಿಂಟು, ಭಾರತೀಯರು ಅಂತಕ್ಕಂಥದ್ದು ಒಂದು ಪಾಯಿಂಟು, ಹಾಗೆಯೇ ಇಂಗ್ಲಿಷ್ ಸಾಹಿತ್ಯ ಅಂತಕ್ಕಂಥ ಒಂದು ಹಿಂಟ್ನ ತಾವು ತೆಗೆದುಕೊಂಡು ಸೀದಾ ಏನು ಮಾಡಬೇಕು, ಪ್ಯಾಸೇಜ್ಗೆ ಹೋಗಬೇಕು. ಪ್ಯಾಸೇಜ್ಗೆ ಹೋದ ತಕ್ಷಣವೇ ತಮಗೆ ಹಾಗೆ ಕಣ್ಣಾಡಿಸಿದರೆ ಗೊತ್ತಾಗುತ್ತೆ ಇಲ್ಲಿ ವಿದೇಶಿಗರ ಬಗ್ಗೆ ಹೇಳಲಾಗಿರುತ್ತೆ ಅಂತಕ್ಕಂಥದ್ದು. ನೋಡಿ, ಹಾಗೆ ತಾವು ಸ್ವಲ್ಪ ಕಣ್ಣಾಡಿಸಿ ಇಲ್ಲಿ ಅದರ ಬಗ್ಗೆ ತಮಗೆ ಉತ್ತರ ಸಿಕ್ಕೇ ಬಿಡುತ್ತೆ. ನೋಡಿ, ಇಲ್ಲಿ
ಅಂದಿನ ವಿದ್ಯಾವಂತರು ಇಂಗ್ಲಿಷ್ ಭಾಷೆ ಮತ್ತು ಸಾಹಿತ್ಯವನ್ನು ಆಶ್ರಯಿಸಿದ್ರು. ನೋಡಿ, ಸಾಹಿತ್ಯ ಅಂತಕ್ಕಂಥದ್ದು ಇದೆ. ವಿದ್ಯಾವಂತರು, ಅಂದಿನ ವಿದ್ಯಾವಂತರು ಅಂದರೆ ವಿದೇಶಿಗರ ಒಂದು ಏನು ಆಡಳಿತ ಇತ್ತು, ಅಂದಿನ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಅಂತಕ್ಕಂಥದ್ದು ಪ್ರಬಲ ಒಂದು ಇದು ಆಗಿತ್ತು, ಏನು ಕಂಟೆಂಟ್ ಆಗಿತ್ತು. ಹಾಗಾಗಿ ಪ್ರಬಲ ಸಾಹಿತ್ಯದ ಮೂಲಕ ನಮ್ಮ ಭಾರತೀಯ ತೀರಕ್ಕೆ ಬಂದ ಈ ಹೊಸಬರಿಗೆ ಸಂಬಂಧಿಸಿದಂತೆ ಅಂತ ಹೇಳಿದೆ. ನಮಗೇನು ಬೇಡ, ಇದೆಲ್ಲ ಓದೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಸಾಹಿತ್ಯ ಬಂತ, ಸೀದಾ ಕಣ್ಣು ಮುಚ್ಕೊಂಡು ಹೋಗಿ ತಾವು ಇದನ್ನ ಆನ್ಸರ್ ಮಾಡಿ 100% ಶೋರ್ ಇದು 100% ಆನ್ಸರ್ ಆಗಿರುತ್ತೆ. ಹಾಗೆಯೇ ಮುಂದುವರೆದು ಎರಡನೇ ಪ್ರಶ್ನೆ, ಲೇಖಕರ ಪ್ರಕಾರ ಆ ಕಾಲದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಏನು ಕೊರತೆ ಇತ್ತು? ಯಾವುದರ ಕೊರತೆ ಇತ್ತು? ಕೊರತೆ ಅಂದ ತಕ್ಷಣ ಶೈಕ್ಷಣಿಕ ನೋಡಬೇಕು, ಕೊರತೆ ನೋಡಬೇಕು, ಲೇಖಕ, ಈ 3 ವರ್ಡ್ ಅಲ್ಲಿ ಎಲ್ಲಾದ್ರೂ ಯಾವುದಾದ್ರೂ ಪ್ಯಾರಾಗ್ರಾಫ್ನಲ್ಲಿ ಇದೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಕಣ್ಣಾಡಿಸಿದೆ ಆದರೆ ತಮಗೆ ಆ ಉತ್ತರ ಈಸಿಯಾಗಿ ಸಿಗುತ್ತೆ. ಹಾಗಾಗಿ ಯಾರೂ ಕೂಡ ತುಂಬ ಉದ್ದವಾದಂತಹ ಪ್ಯಾಸೇಜ್ನ ಓದೋದ್ರ ಕಡೆ ತಾವು ಹೋಗಲೇಬೇಡಿ. ಈ ಥರ ನೇರವಾಗಿ ಪ್ರಶ್ನೆಗಳನ್ನು ನೋಡಿ ಸೀದಾ ಉತ್ತರವನ್ನು ತಾವು ಕಂಡುಹಿಡಿಯಬಹುದಾದಂತಹ ಇದು ಒಂದು ಟ್ರಿಕ್ಸ್, ಅತಿ ಪ್ರಮುಖವಾದ ಟ್ರಿಕ್ಸ್ ಸ್ನೇಹಿತರೆ. ಆಂಗ್ಲರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುತ್ತಾರೆ ಎಂದು ಭಾರತೀಯ ನಾಯಕರು ಏಕೆ ನಂಬಿದ್ದರು? ನೋಡ್ರಿ, ಇಲ್ಲಿ ಆಂಗ್ಲರು ಮತ್ತು ಭಾರತೀಯರು ಅಂತಕ್ಕಂತಹ ಒಂದು ಪದವನ್ನ ಇಲ್ಲಿ ನೋಡಿಬಿಟ್ರೆ ತಮಗೆ ಈಸಿಯಾಗಿ ಆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ನೋಡಿ, ಇಲ್ಲಿ ಇಂಗ್ಲೆಂಡ್ ತಮ್ಮ ದೇಶದಲ್ಲಿ ಶೋಷಣೆಯಿಂದ ಪಲಾಯನ ಮಾಡಬೇಕಾದ ಎಲ್ಲರಿಗೂ ಆಶ್ರಯ ಒದಗಿಸಿತು ಅಂತಕ್ಕಂತಹ ಒಂದು ಅಂಶವನ್ನು ಆಧರಿಸಿತ್ತು ಅಂತಕ್ಕಂಥದ್ದು ಇಲ್ಲಿ ಅತಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಈ ಪ್ಯಾಸೇಜ್ನ ಓದುವ ಅವಶ್ಯಕತೆನೇ ತಮಗೆ ಇರೋದಿಲ್ಲ. ಹಾಗೆಯೇ ಇಂಗ್ಲಿಷರ ಯಾವ ಗುಣ ಲೇಖಕರನ್ನ ಮೆಚ್ಚಿಸಿತು ಅಂತಕ್ಕಂಥದ್ದು, ಇದು ಕೂಡ ಲೇಖಕರಿಗೆ ಸಂಬಂಧಪಟ್ಟಂತೆ ಇರುತ್ತೆ. ತಾವು ಇಲ್ಲಿ ಲೇಖಕರಿಗೆ ಸಂಬಂಧಪಟ್ಟಂತ ಪ್ಯಾರಾಗ್ರಾಫ್ದಲ್ಲಿ ಒಂದು ಸೆಂಟೆನ್ಸ್ನ ತಾವು ತೆಗೆದುಕೊಂಡು ಬಿಟ್ರೆ ಅದನ್ನು ಕೂಡ ತಾವು ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಹಾಗಾಗಿ ಈ ಪ್ಯಾಸೇಜ್ ಅಂತಕ್ಕಂಥದ್ದು ತಮಗೆ ನಿಜಕ್ಕೂ ಕೂಡ ಒಂದು ಪಾಕೆಟ್ ಮನಿ. ಮೆಂಟಲ್ ಅಬಿಲಿಟಿ ಅಂಡ್ ಪ್ಯಾಸೇಜ್ ರೈಟಿಂಗ್ ಈಸ್ ಎ ವೆರಿ ಈಸಿ ಅಂಡ್ ಈಸಿಯೆಸ್ಟ್ ಮೆಥಡ್ ಟು ಕ್ರ್ಯಾಕ್ ಮೋರ್ ಮಾರ್ಕ್ಸ್ ಇನ್ ಎವ್ರಿ ಎಕ್ಸಾಮ್ಸ್ ಸ್ನೇಹಿತರೆ. ಹಾಗಾಗಿ ವೆರಿ ಕಾನ್ಫಿಡೆಂಟ್, ತಾವೆಲ್ಲರೂ ಕೂಡ ಕೆಸೆಟ್ ಪರೀಕ್ಷೆಯನ್ನ ನಗುಮುಖದಿಂದ ವೆರಿ ಕಾನ್ಫಿಡೆಂಟ್ ತಾವು ಎದುರಿಸಿ ಆ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ನಮ್ಮ ಚಾನಲ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂಥೇಳಿ ನಮ್ಮ ಚಾನಲ್ ಮೂಲಕ ಹಾರೈಸ್ತಾ, ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.